ಅವ್ವಕಳು ಜೀವಕಳು ಅವ್ವಕಳು ಜೀವಕಳು ನಮ್ಮ ಅವ್ವಕಳು ನಮ್ಮ ಜೀವಕಳು ದೈವಕಳು ನಮ್ಮ ಅವ್ವಕಳು ಸಿದ್ಧಗಳು ಪ್ರಾಣ ಕೊಡುಗೆ ಇನ್ನೆಲ್ಲ ಚೆಲ್ಲ ನಾಗನುಡಿಗೆ ಇನ್ನೆಲ್ಲ ಚೆಲ್ಲ ನಾಗನುಡಿಗೆ All of the lights down, drop. DJ Maruti, MPC. 3, 2, let this. ಮೈಸೂರ ಮಲ್ಲಿಗೆ ಕಪ್ಪಲ್ಲಿ ಕೊಡಗಿನ ಕಾಡಿನ ಇಬ್ಬಲ್ಲಿ ಏನು ಚಿನ್ನೋ ಹೋದ್ರೆ ಆ ಗುಡ್ಡ ಸಹಿತ ನಡುತ್ತೈತಿ. ನಿಮ್ ಒಕ್ಕಟ್ಟ ಬಲ ಇರ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಆಗಂಗಿಲ್ಲ. ಆ ರಾಜವ್ರನ್ನ ಇದು ಮಾಡ್ಯಾರಪ್ಪ, ನಾವ್ಯಾಕೆ ನಮಗೆ ಯಾಕೆ ಬೇಕು ನಾವು ಇಳ್ಕೊಂಡು ಅಂತ. ಹಂಗಲ್ಲ, ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತು ಸಾಥ್ ಕೊಡ್ಬೇಕು. ಅದಕ್ಕೆ ಒಕ್ಕಟ್ಟು ಅಂತಾರೆ. ಅದಕ್ಕೋಸ್ಕರನ ಇವತ್ತಿನ ದಿವಸ ನಮ್ಮ ಬಾಗಲಕೋಟೆ ಒಳಗೆ ಈ ಕರ್ನಾಟಕ ಸ್ವಾಭಿಮಾನಿ ಸಂಘವನ್ನು ಏನು ತಾವು ಮಾಡಿದ್ದೀರಿ, ಇದು ಬಹಳ ಸಂತೋಷ. ಈ ಸಂಘ ಪರಿವರ್ತನೆ ಇದು ಪ್ರತಿ ವರ್ಷ ಈ ಕಾರ್ಯಕ್ರಮ ಆಗಲೇಬೇಕು. ನೀವು ಈ ಕೆಟ್ಟ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ನೀವೆಲ್ಲರೂ ಒಕ್ಕಟ್ಟು ಬಲದಿಂದ ಅವನು ತಗೊಂಡು ಬಂದು ಯಾಕೆ ನೀಂಗೆ ಮಾಡ್ತಿ, ಇದು ಸರಿಯಲ್ಲ ಅನ್ನುವಂಥದ್ದು ನೀವೆಲ್ಲರಿಗೂ ಬುದ್ಧಿ ಹೇಳಿ, ಬುದ್ಧಿ ಹೇಳೋದ್ರೆ ಹಾಕೊಂಡು ಬಡದಿರ ಬತ್ತ. ಹಂಗಲ್ಲ, ಅವರಿಗೆ ಒಳ್ಳೆ ರೀತಿಯಿಂದ ಸ್ವಾಭಿಮಾನದಿಂದ ಅವರಿಗೆ ತಿಳಿ ಹೇಳಬೇಕು. ಸಾಕಷ್ಟು ಕೆಲವು ಜಗಳ ಬರ್ತಿರ್ತಾವೆ, ಅಂಥದ್ರಲ್ಲಿ ನಾವು ಅಂಡಗೆ ಹಾಕಬಾರ್ದು. ಅವ್ರಿಗೆ ಹೇಳಬೇಕು, ಯಾಕಂದ್ರೆ ಪ್ರಜ್ಞೆ ಇರ್ತಾರಂಗಿಲ್ಲ ಅವ್ರಿಗೆ ನೋಡಪ್ಪ ಹಂಗೆ ಮಾಡೋದು ತಪ್ಪಾಗತ್ತೆ, ಒಕ್ಕಟ್ಟಿರ್ತಾರೆ ಎಲ್ಲ ಆಗ್ತತಿ, ಆ ಕೆಲಸ ನೀವು ಮಾಡಬೇಡ್ರಿ ಅಂತೇಳಿ ನೀವೆಲ್ಲ ಸಂಘ ಪರಿವಾರದವರು ಎಲ್ಲ ಅನುಭವ ಐತಿ ಎಲ್ಲರಿಗೂ. ಅದಕ್ಕೆ ಇದು ಈ ಸದ್ಯಕ್ಕೆ ರಟೈಕ ಗೈಯನಲ್ಲಿಂದ ಚಾಲು ಆಗುತ್ತೆ ಇದು. ಯಾಕಂದ್ರೆ ಒಂದು ಸಂಘ ಕಟ್ಟಬೇಕಂತಂದ್ರೆ ಸಡನ್ಲಿ ಆಗೋದಿಲ್ಲ ಅದು. ಯಾಕಂದ್ರೆ ಭಾಳ ಟೈಮ್ ತೊಗೊಂತೈತಿ ಇದು. ಈ ನಮ್ಮ ಎ ಸಿ ರಾಜು ಅವ್ರು ಹೇಳಿದ್ರು, ನಾವು 2011ರಿಂದ ಇದನ್ನ ಮಾಡಿವಿ ಇದನ್ನ ಕಾರ್ಯಕ್ರಮ ಅಂತ ಹೇಳಿ ಸರ್ ಇರ್ಬೇಕು. ಹಂಗ ಮನುಷ್ಯನಲ್ಲಿ ಒಂದು ಒಕ್ಕಟ್ಟು ಬಲ ಐತೆ ಬೇಕಾದಾಗತ್ತೆ. ಈಗಿನವ್ರು ಏನ್ ಮಾಡ್ತಾರೆ, ರಾಜವ್ರ ಹಂಗ್ ಮಾತಾಡ್ಯಾರಿ, ಅವ್ರಿಗೊಂದು ಅಟ್ರಾಸಿಟಿ ಕೇಸ್ ಹಾಕ್ರಿ, ಅವ್ರಿಗೊಂದು ಕೇಸ್ ಬುಕ್ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾವು ಹೆದರೋದು ಅವಶ್ಯಕತೆ ಇಲ್ಲ. ಯಾಕೆ ನಾವು ತಪ್ಪ ಮಾಡಿರೋದಿಲ್ಲ, ಯಾಕಂದ್ರೆ ಟೀಕಾ ಮಾಡ್ತಾರೆ ನಮ್ಮನ್ನ ಅಂತೇಳಿ ಅವ್ರ ಕೇಸ್ ಹಾಕುವಂತ ಈ ರಾಜಕೀಯ ಮಂದಿ ಪ್ರವೃತ್ತಿ ಅದು ಇದ್ದೇ ಇರ್ತೈತಿ. ಅದಕ್ಕೇನು ಹೆದರೋದಿನ ಅವಶ್ಯಕತೆ ಇಲ್ಲ. ನಮಗೆಲ್ಲ ಕೆಲವು ಮಂದಿಗೆ ಮನಿ ಇರಂಗಿಲ್ಲ, ಅವ್ರಿಗೆಲ್ಲ ನೀರು ಪಾಲಾಗಿ ಹೋಗಿರ್ತಾರೆ. ಅವಾಗ ಎಲ್ಲರೂ ನಾವು ನಿಂತು ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಅವ್ರಿಗೊಂದು ತಗಡಿ ಶೆಡ್ ಹಾಕಿ ಇದು ಮಾಡಬೇಕು. ಮತ್ತು ಈಗೆಲ್ಲ ಆಶ್ರಯ, ಅಂಬೇಡ್ಕರ್, ಇಂದಿರಾ ಹೌಸ್ ಎಲ್ಲ ಮನೆಗಳು ಬರ್ತಿರ್ತಾವೆ, ಅವ್ರಿಗೆ ಮನೆ ಹಾಕುವಂತ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಾವು ಮಾಡಿದಂಥ ಸಾಧನೆ ಯಶಸ್ವಿ ಆಗ್ತೈತಿ. ನಾವು ಮಾಡುವಂಥ ಕೆಲಸ ಏನಪ್ಪ, ನಾವೀಗೆಲ್ಲ ಕರ್ನಾಟಕ ಸ್ವಾಭಿಮಾನ ಸಂಘ ಕಟ್ಟಿದ ಉದ್ದೇಶ ಏನು, ಅದರ ಉದ್ದೇಶ ಅವರೆಲ್ಲ ಹೇಳಿದ್ರು. ಆ ಉದ್ದೇಶ ತಕ್ಕಂತೆ ನೀವೆಲ್ಲರೂ ನಡಿಬೇಕು. ಭಾಳ ಯುವಕರ ಪಾತ್ರ ಜಾಸ್ತಿ ಐತಿ ಇದರಲ್ಲಿ. ಇನ್ನೂ ಈಗೆಷ್ಟೋ ಇದ್ರಾಗ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರನ್ನೂ ಆಯ್ಕೆ ಮಾಡಿದ್ರಿ. ಇದು ಬಹಳ ಸಂತೋಷ. ನಮ್ಮನ್ನ ಆಯ್ಕೆ ಮಾಡ್ಯಾರ ಅಂತ ಹೇಳಿ ಮನೆ ಕುಂದರಬಾರ್ದು. ಇದನ್ನ ಕಾರ್ಯಕ್ರಮ ನೀವು ಜವಾಬ್ದಾರಿ ಕೊಟ್ಟಾರಪ್ಪ ಅಂದ್ರೆ ಎಲ್ಲ ಕಡೆ ಹೋಗ್ಬೇಕು. ನೀವೆಲ್ಲ ಊರು ಹೋಗಿ ಅಲ್ಲಿ ಯುವಕರನ್ನ ಕೂಡ್ಕೊಂಡು ಏನಪ್ಪ ನಿಮ್ಮಲ್ಲಿ ಏನು ಸಮಸ್ಯೆ ಐತಿ, ಯಾವ ರೀತಿ ನಿಮ್ಗೆ ಹೆಣ್ಮಕ್ಳಿಗೆ ತೊಂದರೆ ಐತಿ, ಗಂಡು ಮಕ್ಕಳಿಗೆ ತೊಂದರೆ ಐತಿ ಅನ್ನೋಂಥದ್ದು ನೀವು ಅದನ್ನೆಲ್ಲ ಪರಿಹಾರ ಮಾಡಬೇಕು. 4 ಮಂದಿ ಗುರು ಹಿರಿಯರನ್ನ ಯುವಕರನ್ನ ಕೂಡಿ ಕರ್ಕೊಂಡಿದ್ದ ಮಾಡಬೇಕು. ನಮಗೇನಪ್ಪ ಜಿಲ್ಲಾಧ್ಯಕ್ಷ ಕೊಟ್ಟಾರಂತೆ ಸುಮ್ ಕುಂದ್ರು ಅಂತ ಇದಲ್ಲ. ಅದಕ್ಕೋಸ್ಕರನ ಇವತ್ತಿನ ದಿವಸ ಭುವನೇಶ್ವರಿ ತಾಯಿಯು ನಿಮಗೆಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಈ ಭುವನೇಶ್ವರಿ ಯಾತ್ರಾ ಯಶಸ್ವಿ ಆಗಬೇಕು. ಕರ್ನಾಟಕ ಸ್ವಾಭಿಮಾನ ಸಂಘಗಳು ಒಕ್ಕಟ್ಟು ಮಾಡಿರಲ್ಲ, ಇದು ಬಹಳ ಯಶಸ್ವಿ ಆಗ್ಬೇಕಂತ ಇವತ್ತಿನ ದಿವಸ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇದು 12 ಗಂಟೆಗಂತ ಟೈಮ್ ಇತ್ತಿದು. ಮತ್ತೆ ಅನಿವಾರ್ಯ ಕಾರಣ, ಯಾಕಂದ್ರೆ ಆ ಡಿಜೆ ಅಂತಂದ್ರೆ ಲಘು ಬರಂಗಿಲ್ಲ ಅವರು. ಅದನ್ನ ಡಿಜೆ ಕುಣಿದು ಸಾಯಂಕಾಲ ಹೆಂಗ್ ನಕ್ಕೋತ ಹೋಗಿರ್ತೀರಿ ಹಂಗ ಬರ್ಬೇಕು ನೀವು. ಮತ್ತ ಅವಾಗ ಏನಾಗತ್ತಂದ್ರೆ ಅವ ಅಲ್ಲಿ ಜಗಳ ತೆಗೆದ, ಇಲ್ಲಿ ಜಗಳ ತೆಗೆದ, ಪೊಲೀಸರಿಗೆ ಹಿಡ್ಕೊಂಡು ಹೋಗುದು. ಅದು ಮಾಡಿದ್ರೆ ಏನಪ್ಪಾ ಇವರೆಲ್ಲ ಕರ್ನಾಟಕ ಸ್ವಾಭಿಮಾನ ಸಂಘ ಜಗಳ ತೆಗೆ ಮಾಡ್ಯಾರನಂತ ಜನ ಟೀಕಾ ಮಾಡ್ತಿರ್ತಾರೆ. ದಯವಿಟ್ಟು ಅದಕ್ಕೇನೋ ಆಸ್ಪದ ಕೊಡ್ಲಾರ್ದ ನೀವೇನೇ ಮಾಡಿದ್ರೆ ಆ ದೇವಿ ಪೆಟ್ಟಾಗತ್ತೆ. ಆ ದೇವಿಗೆ ನಾವು ಒಳ್ಳೆ ರೀತಿಯಿಂದ ನಡ್ಕೊಂಡಪ್ಪ ಅಂದ್ರೆ ಆಕೆ ನಿಮ್ಗೆಲ್ಲ
ಆಶೀರ್ವಾದ ಮಾಡ್ತಾಳ. ಅದಕ್ಕೋಸ್ಕರ ನಾ ಇವತ್ತಿನ ದಿವಸ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತ ತಿಳಿಸಿ ಶುಭ ಹಾರೈಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಆಶೀರ್ವಚನ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತು ಮುಗಿಸುತ್ತೇನೆ. ನಮಸ್ಕಾರ. ಜೈ ಭಾರತ ಮಾತೆ, ಜೈ ಭುವನೇಶ್ವರಿ ಮಾತೆ. ಮುಂದಿನ ಕೆಲಸ ನಿಮ್ಗೆ ಏನೇನು ಬಾಯ್ತ ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಮುಚ್ಚಿದ ಈ ಕಟ್ಟಿಗೆ ಹೊರೆಯಂತೆ ನಾವು ಎಂದು, ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು.